ಇಂದು ರಾಜ್ಯ ಕಮಲ ಅಸೋಸಿಯೇಷನ್ ತುರ್ತು ಸಭೆಯನ್ನು ಕರೆದು ನಮ್ಮೆಲ್ಲ ಕಮಲ ಅಸೋಸಿಯೇಷನ್ ಸದಸ್ಯರು ಹಾಗೂ ಹಿರಿಯ ಕಮಲದ ಕೋಣಗಳ ಯಜಮಾನರು ಅಡ್ಮೇನಂದಿಕೂರು ಕಮಲದ ಅಧ್ಯಕ್ಷರು ನಮ್ಮ ರಾಜ್ಯ ಕಮಲ ಅಸೋಸಿಯೇಷನ್ ಮಾರ್ಗದರ್ಶಕರಾದಂಥ ಕೊಂಡೆಟ್ಟು ಸುಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಇನ್ನೊಂದು ಮಂಗಳೂರಿನಲ್ಲಿ ಸಭೆ ನಡೆಸಿ ನಮಗೆ ಸ್ಕೈವಿನ ರತ್ನಾಕರ್ ನಾಲ್ದು ನಮ್ಮ ಹಿರಿಯ ನೇತಾರ, ನಮ್ಮ ಕಮಲದ ಆಪದ್ ಬಾಂಧವ, ನಮ್ಮ ಕಮಲಕ್ಕೆ ಬಹಳ ದೊಡ್ಡ ಕೊಡುಗೆ ನೀಡಿದಂಥ ರಮಾನಾಥ್ ರೈ ಅವರ ಮೂಡೂರು ಪಡೂರು ಕಮಲಕ್ಕೆ ಅವರ ಸೆನ್ಸರನ್ನು ಅಳವಡಿಸುವುದಿಲ್ಲ, ನನಗೆ ಬೇರೆ ರಾಜ್ಯಕ್ಕೆ ಹೋಗ್ಲಿಕ್ಕಿವೆ ಎಂಬ ಒಂದು ಮಾತನ್ನು ಹೇಳಿ ಇಡೀ ಕಮಲದ ಕೂಟಕ್ಕೆ ಒಂದು ದೊಡ್ಡ ದಿಗ್ಬಂಧನವನ್ನು ಮಾಡಿದರು. ಇದನ್ನರಿತ ಎಲ್ಲ ಹಿರಿಯರು ಸೇರಿ ಈ ಒಂದು ಬಹಳ ದೊಡ್ಡ ನಿರ್ಧಾರವನ್ನು ಇವತ್ತು ಕೈಗೊಂಡಿದ್ದೇವೆ. ಒಂದು ಕಂಬಳ ಸ್ಕೈ ವ್ಯೂ ಅಂತ ಮಾಡಿ ಹೊಸ ಒಂದು ತಂತ್ರಜ್ಞಾನವನ್ನು ಬಳಸಿ ಅದರಲ್ಲಿ ವಿನೂತನ ಮತ್ತು ಆಧುನಿಕವಾಗಿ ತಂತ್ರಜ್ಞಾನವನ್ನು ಬಳಸಿ ನಾವು ಕಂಬಳಕ್ಕೆ ನಾಡು ಪಡೂರು ಮೂಡೂರು ಕಂಬಳಕ್ಕೆ ಬಂಟ್ವಾಳ ಕಂಬಳಕ್ಕೆ ನಾವು ಅದನ್ನು ಆ ತಂತ್ರಜ್ಞಾನವನ್ನು ಅಳವಡಿಸ್ತೇವೆ. ಮುಂದೆ ಎಲ್ಲ ಕಂಬಳಗಳಿಗೂ ಅದನ್ನೇ ಮುಂದುವರಿಸುವುದಂತ ತೀರ್ಮಾನ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಈ ಕೊನೆಯ ಕ್ಷಣದಲ್ಲಿ ನಮಗೆ ತೊಂದರೆ ಕೊಟ್ಟು ಕೈಕೊಟ್ಟಂಥ ರತ್ನಾಕರ್ನ ಅವರ ಏನು ಸೆನ್ಸರ್ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಯಾವ ಕಂಬಳದಲ್ಲೂ ಕೂಡ ಅಳವಡಿಸುವುದಕ್ಕೆ ಆಗುವುದಿಲ್ಲ ಎಂಬ ಬಗ್ಗೆ ಈಗಾಗಲೇ ತೀರ್ಮಾನ ಆಗಿದೆ. ಮತ್ತು ಅವರ ಮುಂದೆ ಅವರು ಏನೇನು ನಾವು ಸಹಕಾರ ಮಾಡಿದ್ದೇವೆ, ನಮ್ಮ ದೊಡ್ಡ ಮಟ್ಟದಲ್ಲಿ ಕಮಲ ಅಸೋಸಿಯೇಷನ್ ಅವರಿಗೆ ಸಹಕಾರ ಮಾಡಿದೆ. ಅವರಿಗೆ ಲ್ಯಾಪ್ಟಾಪು ಮತ್ತು ಎಲ್ಲ ಸಾಮಗ್ರಿಗಳನ್ನು ಕೆಮರಾಗಳನ್ನು ಎಲ್ಲ ನಾವು ನೀಡಿದ್ದೆವು. ಅದನ್ನೆಲ್ಲ ನಾವು ಕಮಲ ಅಸೋಸಿಯೇಷನ್ಗೆ ಹಸ್ತಾಂತರಿಸಬೇಕು ಅಂತ ಕೂಡ ತೀರ್ಮಾನ ಆಗಿದೆ. ಮುಂದೆ ಒಳ್ಳೆಯ ರೀತಿಯಲ್ಲಿ ಇನ್ನಷ್ಟು ಸ್ವಲ್ಪ ಆಧುನಿಕತೆಯನ್ನು ಮಾಡಿ ಬೇರೆ ಬೇರೆ ತಂತ್ರಜ್ಞಾನವನ್ನು ಬಳಸುವ ಬಗ್ಗೆ ಕೂಡ ಚರ್ಚೆ ಆಗಿದೆ. ಸುಕುಮಾರ್ ಶೆಟ್ಟಿ ಇದನ್ನು ನೇತೃತ್ವವನ್ನು ವಹಿಸಿ ಒಳ್ಳೆಯ ಒಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ರಾಜ್ಯ ಕಮಲ ಅಸೋಸಿಯೇಷನ್ನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಎಲ್ಲ ಕಮಲದ ವ್ಯವಸ್ಥಾಪಕರು ಮತ್ತು ಕಮಲಾಭಿಮಾನಿಗಳು ಯಾವುದೇ ರೀತಿಯ ಮುಂದಿನ ಕಮಲದಲ್ಲಿ ಗೊಂದಲ ಇಲ್ಲ ಎಂಬ ರೀತಿಯಲ್ಲಿ ನಿಮ್ಮ ಗಮನಕ್ಕೆ ತರಬಯಸ್ತೇವೆ.